ಒಪ್ಪಂದ ಆಗಿದ್ಯಾ ಇಲ್ವಾ ಅನ್ನುವ ಚರ್ಚೆ ನಡುವೆ ಡಿಕೆಶಿ ಮೊಟ್ಟ ಮೊದಲ ಬಾರಿಗೆ ಗುಟ್ಟಿನ ವ್ಯಾಪಾರ ಆಗಿದ್ದಂತಹ ರಹಸ್ಯವೊಂದನ್ನು ಬಾಯ್ಬಿಟ್ಟಿದ್ದಾರೆ. ಆದ್ರೆ ಆ ಬಗ್ಗೆ ಬಾಯ್ ಬಿಡಲ್ಲ ಅಂತ ಹೇಳ್ತಾ ಪಕ್ಷಕ್ಕೆ ಮುಜುಗರ ತರುವಂತಹ ಉದ್ದೇಶ ಇಲ್ಲ, ಬಜೆಟ್ ಮಂಡಿಸ್ತೀನಿ ಅಂದಿರುವಂತಹ ಸಿಎಂ ಮಂಡಿಸ್ಲಿ ಅಂತಾನು ಹೇಳಿದ್ದಾರೆ. ಆ ಬಳಿಕವಾದ್ರೂ ಹಸ್ತಾಂತರ ಆಗ್ಲಿ ಎನ್ನುವಂಥ ಆಸೆ ಇದ್ದಾಗಿದೆ. ಈ ಮಧ್ಯೆ ಮತ್ತೆ ಡೆಲ್ಲಿಗೆ ಹಾರ್ತಿದ್ದಾರೆ. ಶಾಂತವಾಗಿ ಮಲಗಿದ್ದ ಕಾಂಗ್ರೆಸ್ನ ಹೃದಯ ಸಮುದ್ರದಲ್ಲಿ ದ್ವೇಷದ ಬೆಂಕಿ ಹೊತ್ತಿದೆ. ರೋಷಾಗ್ನಿ ಜ್ವಾಲೆಗೆ ಹಸ್ತಪಡಿಯ ಒಡ್ಡೋಲಗದ ಅಷ್ಟ ದಿಕ್ಪಾಲಕರೇ ಬೆಚ್ಚಿ ಬಿದ್ದಿದ್ದಾರೆ. ಕನಕಪುರದ ರಣಕಲಿ ಡಿಕೆಶಿ ವೀರ ಪೌರುಷದ ಕತ್ತಿ ಹಿಡಿದು ಛದ್ಮವೇಷ ಭೇದಿಸೋಕೆ ಸಜ್ಜಾಗಿದ್ದಾರೆ. ಇತ್ತ ಸಿಂಹಾಸನದ ರಕ್ಷಣೆಗೆ ಚಕ್ರವೇಷ ತೊಟ್ಟ ಸಿದ್ದರಾಮಯ್ಯ ಶಾಸಕರ ಬಲದ ಶತತೇಜದ ಖಡ್ಗ ಸವಾರಿ ಮಾಡ್ತಿದ್ದಾರೆ. ಐದಾರು ಜನರ ನಡುವಿನ ಗುಟ್ಟಿನ ವ್ಯಾಪಾರ, ಪ್ರೊಫೆಷನಲ್ ಬಿಸಿನೆಸ್ ಮ್ಯಾನ್ ಡಿಕೆಶಿ ಸ್ಫೋಟ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕಾಗಿ ಕನಕನ ಕದನ ಯಮುನೆಯ ದಡಕ್ಕೂ ಅದರ ಬಿಸಿ ಮುಟ್ಟಿಸಿದೆ. ಒಂದ್ ಕಡೆ ಚಾಣಾಕ್ಷರಲ್ಲೇ ಚಾಣಾಕ್ಷ ಮಲ್ಲರ ಮಲ್ಲ ಸಿದ್ದರಾಮಯ್ಯ ಪಟ್ಟಕ್ಕಾಗಿ ಕಡೆಯ ಆಟಕ್ಕಿಳಿದಿದ್ದಾರೆ. ಆಟ ರಣರೋಚಕ ಘಟ್ಟಕ್ಕೆ ತಲುಪ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆಶಿ ಆಡಿದ ಮಾತುಗಳು ದಿಕ್ಕನ್ನೇ ಬದಲಿಸಿವೆ. ಬೈ ಪ್ರೊಫೆಷನ್ ಬಿಸಿನೆಸ್ ಮ್ಯಾನ್, ಬೈ ಪ್ಯಾಷನ್ ಪಾಲಿಟಿಷಿಯನ್ ಡಿಸಿಎಂ ಡಿಕೆ ಶಿವಕುಮಾರ್ ಮೊಟ್ಟ ಮೊದಲ ಬಾರಿಗೆ ಅಧಿಕಾರ ಹಸ್ತಾಂತರದ ಬಗೆಗಿನ ಗುಟ್ಟನ್ನ ರಟ್ಟು ಮಾಡ್ತಿದ್ದಾರೆ. ಕನಕಪುರದಲ್ಲಿರೋ ಮನೆ ದೇವರು ಕೆಂಕೇರಮ್ಮನ ಸನ್ನಿಧಾನದಲ್ಲಿ ನಿಂತು ಡಿಕೆಶಿ ರಾಜಕೀಯ ವ್ಯಾಪಾರದ ಧರ್ಮವನ್ನ ಪ್ರಸ್ತಾಪಿಸಿದ್ದಾರೆ. ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾನು ಕೇಳೇ ಇಲ್ಲ ಅಂತ ಹೇಳ್ತಾ ಸಿಎಂ ಸ್ಥಾನ ಹಸ್ತಾಂತರ 5-6 ಜನರ ಗುಟ್ಟಿನ ವಿಚಾರವದು ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವುದಕ್ಕೆ ನನಗಿಷ್ಟ ಇಲ್ಲ, ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತೀನಿ ಅಂದಿದ್ದಾರೆ, ಮಂಡಿಸಲಿ ಎಂದ ಡಿಕೆಶಿ ಎಲ್ಲಿ ಶ್ರಮವಿದೆಯೋ ಅಲ್ಲಿ ಫಲವಿದೆ ಅಂತ ಹೇಳಿ ಸ್ಪಿರಿಚುವಲ್ ಟೀಚರ್ ಆದ್ರು. ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನ್ ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತನೂ ನಾನು, ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ, ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರು ಇದ್ರೆ ನಾವು. ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿಎಂ ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ, ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅಂದಹಾಗೆ ಇವತ್ತು ಕನಕಪುರಕ್ಕೆ ಆಗಮಿಸಿದ ಡಿಸಿಎಂ ಡಿಕೆಶಿ ಮನೆ ದೇವರು ಕೆಂಕೇರಮ್ಮನ ಮೊರೆ ಹೋದ್ರು, ಪೂಜೆ ಸಲ್ಲಿಸಿ ಏಡುಗಾಯಿ ಒಡೆದ್ರು. ಈ ವೇಳೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಅಭಿಮಾನಿಗಳು ಕಾರ್ಯಕರ್ತರು ಘೋಷಣೆ ಮೊಳಗಿಸಿದ್ರು. ದೆಹಲಿಗೆ ತೆರಳೋಕೆ ಡಿಸಿಎಂ ಶಿವಕುಮಾರ್ ದಿಢೀರ್ ಸಿದ್ಧತೆ. ಹೈಕಮಾಂಡ್ ಬುಲಾವ್ ನೀಡದಿದ್ರೂ ಅಚ್ಚರಿ ತಂದ ಯಾತ್ರೆ. ಅಧಿಕಾರ ಹಂಚಿಕೆ ಸೂತ್ರ ಮತ್ತಷ್ಟು ಜಟಿಲವಾಗ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆಶಿ ಮತ್ತೊಮ್ಮೆ ದೆಹಲಿಗೆ ಹಾರೋಕೆ ಸಜ್ಜಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಸಭೆ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಬುಲಾವ್ ನೀಡದೇ ಇದ್ರೂ ಡಿಕೆಶಿ ಡೆಲ್ಲಿ ಟ್ರಿಪ್ ಹಮ್ಮಿಕೊಂಡಿದ್ದಾರೆ. ದೆಹಲಿ ಬೆಳವಣಿಗೆಯನ್ನ ಆಧರಿಸಿ ಕಾರ್ಯತಂತ್ರ ರೂಪಿಸುವ ಸಾಧ್ಯತೆ ಇದೆ. ಡೆಲ್ಲಿಗೆ ಶಾಸಕರನ್ನ ಕರ್ಕೊಂಡು ಹೋಗೋದು, ಹಸ್ತದಂಗಳದಲ್ಲಿ ಪರೇಡ್ ನಡೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವ ತಂತ್ರಗಾರಿಕೆ ಡಿಕೆಶಿ ಹೊಂದಿದ್ದಾರೆ ಎಂಬ ಮಾಹಿತಿ ಇದೆ.
ಡಿಕೆಶಿ ಡೆಲ್ಲಿ ಯಾತ್ರೆ ಬಗ್ಗೆ ಕೇಳಿದ ಪ್ರಶ್ನೆಗೆ ವಿಧಾನಸೌಧದ ಬಳಿ ಸಿಎಂ ತಲೆ ಅಲ್ಲಾಡಿಸಿ ಹೊರಟ್ರು. ಅಧಿಕಾರ ಹಸ್ತಾಂತರ ಹೈಕಮಾಂಡ್ಗೆ ಗೊತ್ತು. ಡೆಲ್ಲಿ ಪರೇಡ್ ಬಗ್ಗೆ ಡಿಕೆ ಆಪ್ತರ ಭಿನ್ನ ಮಾತು. ಇನ್ನು ಡೆಲ್ಲಿಗೆ ತೆರಳಿದ್ದ ಬಂಡೆ ಪಡೆಯ ಪ್ರಮುಖ ಪರಿಷತ್ ಸದಸ್ಯ ಎಸ್ ರವಿ ಅಧಿಕಾರ ಹಂಚಿಕೆ 4 ಗೋಡೆಗಳ ಮಧ್ಯದ ತೀರ್ಮಾನ ಅಂದ್ರು. ವರಿಷ್ಠರು ಅವ್ರಿಗೆ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ. ಅವರು 4 ಗೋಡೆಗಳ ಮಧ್ಯ ಪಕ್ಷದ ಹಿತದೃಷ್ಟಿಯಿಂದ ಏನು ತೀರ್ಮಾನ ತಗೊಂಡಿದ್ದಾರೋ ಆ ತೀರ್ಮಾನಕ್ಕೆ ಭದ್ರ ಆಗ್ತಾರೆ ಅಂತಕ್ಕಂಥ ಒಂದು ನಮ್ಗೆ ಭರವಸೆ ಇದೆ. ಕಾಂಗ್ರೆಸ್ ಪಕ್ಷದ ದೇವಾಲಯ ಇದ್ದಾಗೆ ಹೈಕಮಾಂಡು AICC ಆಫೀಸು ನಮಗೆ ದೇವಾಲಯ, ಅದೇ ವರಿಷ್ಠರು ನಿಲಯ. ಎಲ್ರಿಗೂ ಅಧಿಕಾರ ಹಕ್ಕಿದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾನು ಮಾತನಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಅವರು ಯಾರಾದರೂ ದೆಹಲಿಗೆ ಹೋಗ್ಬೋದು. ಈಗ ನಮ್ಮ ಎಲ್ಲರೂ ಹೋಗ್ತಾರೆ. ಜಾರಕಿಹೊಳಿ ಸಾಹೇಬ್ರನ್ನು ಡೆಲ್ಲಿಗೆ ಹೋಗಿದ್ರು, ಹರಿಪ್ರಸಾದ್ ಅವರು ಹೋಗಿ ಡೆಲ್ಲಿಗೆ ಹೋಗಿದ್ದಾರೆ, ಪರಮೇಶ್ವರ್ ಸಾಹೇಬ್ರು ಹೋಗ್ತಾರೆ, DCM ಸಾಹೇಬ್ರು ಹೋಗ್ತಾರೆ, CM ಸಾಹೇಬ್ರು ಹೋಗ್ತಾರೆ. ಅವರವರ ವೈಯಕ್ತಿಕ ಬೇಡಿಕೆಗಳ ಕೆಲವು ಕುಂದುಕೊರತೆಗಳ ಬಗ್ಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇನ್ನೆಲ್ಲಿಗೆ ಹೋಗಿ ಹೇಳ್ಬೇಕು? ಅವರು ಇನ್ನೇನು BJP ಅವ್ರ ಮನೆಗೆ ಹೋಗಿ ಹೇಳಕ್ಕಾಯ್ತದೆ? ಒಟ್ಟಾರೆ ಶಾಸಕರ ಹಿಡಿದಿಡುವ ಆಟ ಶುರುವಾಗಿದೆ. ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನಕ್ಕೆ ಡಿಕೆ ಪ್ಲಾನ್ ಮಾಡ್ತಿದ್ದಾರೆ. ಅತ್ತ ಸಿಎಂ ಪಡೆ ಕೂಡ ಎಲ್ಲ ಕಾರ್ಯಾಚರಣೆಗೂ ಸಜ್ಜಾಗಿದೆ. ಮುಂದಿನ ಬೆಳವಣಿಗೆಯೇ ಸಸ್ಪೆನ್ಸ್ ಥ್ರಿಲ್ಲರ್. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.